ನಮಸ್ಕಾರ. ಸಮಯ ಸಂದರ್ಭಗಳು ಯಾರಿಗೆ ಯಾವಾಗ ಹೆಂಗೆ ಬರ್ತಾವಂತ ಹೇಳಕ್ಕಾಗಲ್ಲ. ನಾವು ಮಾತಿನ ಮಧ್ಯೆ ಬಹಳಷ್ಟು ಬಳಸ್ತೀವಿ ಸಮಯ ಸಂದರ್ಭದ ಬಗ್ಗೆ. ಯಾರ ಜೀವನದಾಗ ಯಾವ ಸಮಯ ಹೆಂಗೆ ಬರ್ತದ, ಸಂದರ್ಭಗಳು ಹೆಂಗೆ ಬರ್ತಾವಂತ ಯಾರಿಗೂ ಗೊತ್ತಿಲ್ಲ. ಬಂದದ್ದನ್ನ ಸ್ವೀಕರಿಸ್ಬೇಕು, ಹಂಗೆ ಮುಂದಕ್ಕೆ ಹೋಗ್ತಿರ್ಬೇಕು. ಅದಕ್ಕೆ ಸಮಯ ಸಂದರ್ಭ ಹೆಂಗೆ ಬರ್ತಾವ ಹೆಂಗಿಲ್ಲ ಅನ್ನೋದನ್ನ ವಿಚಾರ ಮಾಡಿಕೊಂಡು ನಾವು ಅನೇಕ ಯೋಜನೆಗಳನ್ನು ರೂಪಿಸ್ತೀವಿ, ಒಂದಿಷ್ಟು ಪ್ಲಾನ್ಗಳನ್ನು ಮಾಡ್ತೀವಿ. ಆ ಯೋಜನೆಗಳಿಂದ ಎಷ್ಟು ಲಾಭ ಆಗ್ತದ ನಷ್ಟ ಆಗ್ತದ ಗೊತ್ತಿಲ್ಲ, ಆದರೆ ಮುಂದಾಲೋಚನೆಯಿಂದಾಗಿ ಸಮಯ ಸಂದರ್ಭಕ್ಕಾಗಿ ಒಂದಿಷ್ಟು ಯೋಜನೆಗಳು ಎಲ್ಲರಲ್ಲಿಯೂ ಕೂಡ ಇರ್ತವೆ. ಸಮಯ ಮತ್ತು ಸಂದರ್ಭ ಎರಡಕ್ಕೂ ಎಷ್ಟು ವ್ಯತ್ಯಾಸ ಅಂದ್ರೆ ಬಹಳ ವ್ಯತ್ಯಾಸ. ಸಮಯನೇ ಬೇರೆ, ಸಂದರ್ಭನೇ ಬೇರೆ. ಸಮಯ ಒಂದು ಪಾಠ ಕಲಿಸಿದ್ರು ಸಂದರ್ಭನೂ ಒಂದು ಪಾಠ ಕಲಿಸ್ತದ, ಆದ್ರೆ ಸಮಯಕ್ಕೂ ಸಂದರ್ಭಕ್ಕೂ ತುಂಬಾ ವ್ಯತ್ಯಾಸ. ಒಳ್ಳೆ ಸಮಯ ಬರ್ತದ, ಕೆಟ್ಟ ಸಮಯ ಬರ್ತದ. ಒಳ್ಳೆ ಸಮಯ ಬಂದಾಗ ಖುಷಿಯಿಂದ ಇರ್ತೀವಿ, ಕೆಟ್ಟ ಸಮಯ ಬಂದಾಗ ನೋವಿನಿಂದ ಇರ್ತೀವಿ. ಇದು ಸಹಜ. ಒಳ್ಳೆ ಸಮಯ ಬಂದಾಗ ನಾವು ನಮ್ಮ ಎಚ್ಚರದಿಂದ ಇರಬೇಕು. ಸಮಯ ನಮ್ದು ಒಳ್ಳೇದಿರ್ತದ, ಎಲ್ಲ ಪರಿಸ್ಥಿತಿಗಳು ನಮ್ಗೆ ಅನುಕೂಲ ಆಗಿರ್ತಾವ. ಅವಾಗ ನಾವು ಮೈಮರ್ತು ಅಹಂಕಾರದಿಂದ ನಾನೇ ಭಾರಿ ಅನ್ನಂಗ ವರ್ತನೆ ಮಾಡಿದ್ರ ಆ ಸಮಯ ಹಾಗೆ ಇರೋದಿಲ್ಲ. ಅದು ಮುಂದೆ ಸಮಯ ಬದಲಾಗ್ತದೆ. ಸಮಯದ ಗುಣನೇ ಬದಲಾವಣೆ. ಚಲೋ ಇದ್ದಿದ್ದು ಕೆಟ್ಟಾಗ್ತದೆ. ಆ ಸಂದರ್ಭದಲ್ಲಿ ನಾವು ಗುಳಾಡ್ಕೊಂಡು ಕುಂದಿರ್ತೀವಿ. ಸಮಯ ನಮ್ಗ ಒಳ್ಳೇದಿದ್ದಾಗ ನಾವು ನಮ್ರರಾಗಿರ್ಬೇಕು. ಸಮಯ ಒಳ್ಳೆಯದಿದ್ದಾಗ ನಾವು ಎಚ್ಚರದಿಂದ ಇರಬೇಕು. ನಮ್ಮ ಮನಸ್ಸಿನಲ್ಲಿ ಅಹಂಕಾರ ತುಂಬಿಕೊಳ್ಳದಂತೆ. ಅದಕ್ಕೆ ಸಮಯ ಕೆಟ್ಟದಿದ್ದಾಗ ನಾವು ನಮ್ರರಾಗಿರ್ತೀವಿ, ಕೆಟ್ಟದಿದ್ದಾಗಂತೂ ನಮ್ರ ಆಗ್ತೀವಿ. 4 ಮಂದಿ ಕಾಲು ಹಿಡಿತೀವಿ, ಯಪ್ಪ ಅಂತೀವಿ, ಯವ್ವ ಅಂತೀವಿ. ಆಗ್ತದದು ಕೆಟ್ಟದಿದ್ದಾಗ. ಒಳ್ಳೆಯದಿದ್ದಾಗೂ ಅದೇ ತಗ್ಗುವಿಕೆ, ನಯ ವಿನಯಗಳು ಇರಬೇಕು. ಒಳ್ಳೆ ಸಮಯದಲ್ಲಿ ಕೂಡ ನಮ್ಮ ಹತ್ರ ನಯ ವಿನಯ ಇತ್ತು ಅಂದ್ರ ಒಳ್ಳೆ ಸಮಯಗಳು ಸಾಕಷ್ಟು ನಮ್ಮ ಜೀವನಕ್ಕೆ ಬರ್ತಾವ. ಆ ಈಶ ನಾವು ಒಳ್ಳೆ ಸಮಯ ಕೊಟ್ಟು ಪರೀಕ್ಷೆ ಮಾಡಿ ನೋಡ್ತಾನ, ಅದನ್ನ ಹೆಂಗ್ ಬಳಸ್ತೀವಿ ಅಂತೇಳಿ, ನಮ್ಮ ವರ್ತನೆ ಹೆಂಗಿರ್ತದ ಅಂತೇಳಿ ನೋಡೋ ಸಲುವಾಗಿ ಒಳ್ಳೆ ಸಮಯ ಕೊಟ್ಟಿರ್ತಾನ. ಆ ಒಳ್ಳೆ ಸಮಯದಲ್ಲಿ ಕೂಡ ನಾವು ಒಳ್ಳೆಯವರಾಗಿ ಇದ್ದೇವು ಅಂತಂದ್ರೆ ಈಶನ ಕೃಪೆ ನಮ್ಮ ಮ್ಯಾಲ ಬಹಳಷ್ಟು ಆಗ್ತದ. ನಮ್ಮ ಜೀವನದಲ್ಲಿ ಅದೆಷ್ಟೋ ಒಳ್ಳೆ ಸಮಯಗಳು ಮತ್ತೆ ಬರ್ತಾ ಇರ್ತವೆ. ಹಂಗಂತೇಳಿ ಕೆಟ್ಟ ಸಮಯ ಬರಲ್ಲಂತಲ್ಲ, ಬರ್ತಾವ, ಆದ್ರೆ ಅವು ಕಡಿಮೆ ಬರ್ತಾವ. ಸಮಯ ಮತ್ತು ಸಂದರ್ಭ ಈ ಎರಡು ವಿಚಾರಗಳನ್ನು ನಾವು ಮುಂದಿಟ್ಕೊಂಡಾಗ ಸಂದರ್ಭ, ಅನೇಕ ಸಂದರ್ಭಗಳು ಬರ್ತಾವ. ಈ ಕಠಿಣ ಪರಿಸ್ಥಿತಿಗಳು ನಮಗೆ ಬರ್ತಾವ. ಈ ಸಂದರ್ಭಗಳು ಹೆಂಗಿರ್ತಾವ ಅಂತಂದ್ರ ನಮ್ಗೆ ಅನುಕೂಲ ಆಗಂಗನ ಇರ್ತಾವ, ಅನಾನುಕೂಲ ಆಗಂಗನ ಇರ್ತಾವ. ಅಂತ ಸಂದರ್ಭಗಳಲ್ಲಿಯೂ ಕೂಡ ನಾವು ಸ್ಥಿತಪ್ರಜ್ಞರಾಗಿರ್ಬೇಕು, ಎಚ್ಚರದಿಂದ ಇರಬೇಕು. ಸಮಯ ಮತ್ತು ಸಂದರ್ಭ ಎರಡು ವ್ಯತ್ಯಾಸ ಏನು ಅನ್ನೋದು ಇವಾಗ ನೋಡೋಣ. ಸಮಯ ತುಂಬಾ ಜನರನ್ನ ನಮಗೆ ಪರಿಚಯ ಮಾಡ್ತದ, ತುಂಬಾ ಜನರನ್ನ ನಮಗೆ ಪರಿಚಯ ಮಾಡ್ತದ, ನಮ್ಮನ್ನ ಅನೇಕ ಜನರಿಗೆ ಪರಿಚಯಿಸ್ತದ ಸಮಯ. ಅದೇ ಸಂದರ್ಭ ಆ ಜನರಲ್ಲಿ ಇರ್ತಕ್ಕಂಥ ನಿಜವಾದ ಮುಖವನ್ನ ನಮಗೆ ಪರಿಚಯ ಮಾಡಿಕೊಡ್ತದೆ. ಸಮಯ ಅನೇಕ ಜನರನ್ನು ನಮ್ಗೆ ಪರಿಚಯಿಸ್ತದ, ಆದರೆ ಸಂದರ್ಭ ಆ ಪರಿಚಿತವಾದ ಜನರ ನಿಜವಾದ ಮುಖವನ್ನು ನಮಗೆ ತೋರಿಸುವಂತೆ ಮಾಡ್ತದೆ. ಅದಕ್ಕೆ ನಾವು ಅನೇಕ ಸಂದರ್ಭದಲ್ಲಿ ಅನೇಕರೊಂದಿಗೆ ಪರಿಚಿತರಾಗ್ತೀವಿ. ಪರಿಚಿತರಾಗಿ ಅವರೆಲ್ಲರೂ ಒಳ್ಳೆಯವ್ರಂತ ನಂಬ್ತೀವಿ. ನಾವು ಅನೇಕರಿಗೆ ಪರಿಚಿತರಾಗ್ತೀವಿ, ಅವ್ರು ನಮ್ಮನ್ನು ಒಳ್ಳೆಯವ್ರಂತ ನಂಬ್ತಾರೆ. ಯಾವಾಗ ಸಂದರ್ಭಗಳು ಉಂಟಾಗ್ತಾವ ಅವಾಗ ಅವ್ರದ್ದು ನಿಜ ಪರಿಚಯ ಗೊತ್ತಾಗ್ತದ, ನಮ್ಮದು ನಿಜ ಪರಿಚಯ ಗೊತ್ತಾಗ್ತದೆ. ಸಮಯ ಚೆನ್ನಾಗಿದ್ದಾಗ, ಒಳ್ಳೇದಿದ್ದಾಗ, ನಾವು ಭೇಟಿಯಾದಾಗ ಒಳ್ಳೆಯವರಾಗೇ ಇರ್ತೀವಿ. ಕ್ಷಣಕಾಲ ಭೇಟಿಯಾಗುವಂತ ಸಂದರ್ಭದಲ್ಲಿ ನಾವು ಎಷ್ಟೇ ಸುಮಾರು ಇದ್ರೂ ಒಳ್ಳೆಯವರಾಗೇ ಇರ್ತೀವಿ. ಒಳ್ಳೆ ಮಾತುಗಳನ್ನ ಆಡ್ತೀವಿ, ಒಳ್ಳೆ ವರ್ತನೆಗಳನ್ನ ಮಾಡ್ತೀವಿ. ಅದೇ ಸಂದರ್ಭಗಳು ಉಂಟಾದಾಗ ಆಗ ನಮ್ಮ ನಿಜವಾದ ಬಣ್ಣ ಬಯಲಿಗೆ ಬರ್ತದೆ. ಅವ್ರದ್ದು ಬರ್ತದ, ನಮ್ದು ಬರ್ತದೆ. ಅದಕ್ಕೆ
ಸಮಯ ಜನರನ್ನು ಪರಿಚಯಿಸಿದ್ರ ಸಂದರ್ಭ ಆ ಜನರ ನಿಜವಾದ ಮುಖವನ್ನು ಪರಿಚಯಿಸ್ತದೆ. ಅದಕ್ಕೆ ನಾವು ಸಮಯದೊಂದಿಗೆ ಪರಿಚಿತರಾದಂತಹ ಜನರನ್ನ ನಂಬೋದ್ರ ಜೊತೆಗೆ ನಮ್ಮ ಮುಖವನ್ನ ಜನರಿಗೆ ಹೆಂಗ್ ತೋರಿಸ್ಬೇಕು ಅನ್ನೋದು ಕೂಡ ನಾವು ಕಲಿಬೇಕು. ಅದಕ್ಕೆ ಉತ್ತಮ ಸಮಯದಲ್ಲಿ ನಯ ವಿನಯದಿಂದ ಇರಬೇಕು. ನಾವು ಕಷ್ಟ ಸಮಯದಲ್ಲಿ ತಾಳ್ಮೆಯಿಂದ ಇರೋದು ಕಲಿಬೇಕು. ನಾವು ಸುಖದಲ್ಲಿಯೂ ಕೂಡ ನಯ ವಿನಯ ಬೇಕು, ಕಷ್ಟದಲ್ಲಿ ತಾಳ್ಮೆ ಬೇಕು. ಈ ಎರಡು ನಮ್ಮ ಹತ್ರ ಇದ್ವು ಅಂದ್ರೆ ಯಾವ ಸಮಯನೂ ಇರಲಿ, ಸಂದರ್ಭನೇ ಇರಲಿ, ನಾವು ಒಂದೇ ಆಗಿರ್ತೀವಿ, ಬದಲಾವಣೆ ಆಗೋದಿಲ್ಲ. ನಾವು ಜನರನ್ನ ನಂಬಬೇಕಿದ್ದಾಗ ಅವ್ರಿಗೆ ಇನ್ನೊಂದು ಮುಖ ಅನ್ನೋ ಒಂದು ಎಚ್ಚರಿಕೆ ನಮಗಿರ್ಬೇಕು. ಕೆಲವು ದಿನಗಳ ಮಟ್ಟಿಗೆ ಅವ್ರ ಜೊತೆ ತಕ್ಷಣಕ್ಕೆ ಒಂದು ಒಡನಾಟ ಉಂಟಾದಾಗ ಅವರನ್ನ ನಾವು ತುಂಬಾ ನಂಬದೇವು ಅಂದ್ರೆ ಕೆಟ್ಬಿಡ್ತೀವಿ. ಒಂದಿಷ್ಟು ದಿನ ಅವ್ರ ಜೊತೆ ನಮ್ಮ ಒಡನಾಟ ಸಾಗಿದ ನಂತರನೇ ಅವ್ರ ನಿಜವಾದ ಗುಣಗಳು, ಅವರ ಒಂದು ನಡೆಗಳು, ನುಡಿಗಳು ಎಲ್ಲ ಗೊತ್ತಾಗ್ತಾವ. ಒಂದಿಷ್ಟು ದಿನ ಆಗತನ ಗೊತ್ತಾಗಲ್ಲ. ಒಂದಿಷ್ಟು ದಿನದ ನಂತರ ನಾವು ನಂಬಬಹುದು. ಅದೇ ಪರಿಚಿತರಾಗಿರ್ತಾರೆ ಅವಾಗೆ ನಾವು ನಂಬಿಟ್ಟೆವು ಅಂದ್ರೆ ಅದು ಸರಿಯಾದ ನಂಬಿಕೆ ಆಗೋದಿಲ್ಲ. ಅದಕ್ಕಾಗಿ ನಾವು ಇತರ ಸಮಯ ನಮ್ಮನ್ನು ನಮ್ಗೆ ಬಹಳಷ್ಟು ಮಂದಿದು ಪರಿಚಯ ಮಾಡಿಕೊಡೋದು. ಆ ಪರಿಚಯ ಮಾಡಿಕೊಟ್ಟಂತ ಜನರೆಲ್ಲ ನನ್ನ ಆತ್ಮೀಯರು, ನನ್ನ ಒಳ್ಳೆಯವರು, ನನ್ನ ಬೆಂಬಲಿಗರು, ಹಿಂಗೇನೋ ಅನೇಕ ತಪ್ಪು ಕಲ್ಪನೆಗಳು ನಮ್ಮಲ್ಲಿ ಮೂಡಿರ್ತಾವೆ. ಆ ತಪ್ಪು ಕಲ್ಪನೆಗಳನ್ನ ಸರಿ ಮಾಡೋದೇ ಸಂದರ್ಭಗಳು ಬಂದವು ಅಂದ್ರೆ ಯಾರ್ಯಾರು ಹೆಂಗೆ ಕೈ ಕೊಡ್ತಾರೋ ನಮಗೆ ಗೊತ್ತಾಗಲ್ಲ. ಬಹಳಷ್ಟು ಜನರು ಬಹಳಷ್ಟು ರೀತಿಯಿಂದ ಕೈ ಕೊಡ್ತಾರೆ ಸಂದರ್ಭದೊಳಗೆ. ನಮ್ಮ ಜೊತೆಯಾಗಿ ಬೆಂಬಲವಾಗಿ ನಿಲ್ಲುವ ಜನ ತುಂಬಾ ಕಡಿಮೆ. ಅಂತ ಜನರನ್ನು ನಾವು ಗುರುತಿಸಿಕೊಂಡು ಅಂತ ಜನರ ಒಂದು ಸಂಬಂಧವನ್ನು ನಾವು ಕಾಪಾಡಿಕೊಳ್ಬೇಕು. ಯಾಕಂದ್ರೆ ಅವರು ಮುತ್ತಿನಂತ ಜನರು. ಆ ಮುತ್ತು ಕೈ ಜಾರದಂತೆ ಕಾಪಾಡಿಕೊಳ್ಳುವ ಹೊಣೆ ನಿಮ್ಮೆಲ್ಲ ಇದೆ. ನಾವು ಕೂಡ ಇತರರಿಗೆ ಮುತ್ತಾಗುತ್ತಾ ಇರಬೇಕು, ಮನೋಭಾವ ಇರಬೇಕು, ವ್ಯಕ್ತಿತ್ವ ಇರಬೇಕು. ಧನ್ಯವಾದಗಳು.